ಸುರಿದ ಭಾರಿ ಮಳೆ ಅವಾಂತರ ಸೃಷ್ಟಿಸಿದೆ. ಅತಿವೃಷ್ಟಿಯಿಂದಾಗಿ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ನಾಶವಾದವರಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮಳೆಯಿಂದಾಗಿ ಬರಡಾಗಿರುವ ಕಾಫಿ ಗಿಡಗಳು, ಉದರಿ ನೆಲದಲ್ಲಿ ಹರಡಿರುವ ಕಾಫಿ, ಬಿಜೆಪಿ ತಂಡದಿಂದ ಕಾಫಿ ತೋಟಗಳ ವೀಕ್ಷಣೆ. ಕೊಡಗಿನಲ್ಲಿ ಸುರಿದ ಭಾರೀ ಮಳೆ ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಸೋಮಪೇಟೆ ತಾಲೂಕಿನ ನಗರಹಳ್ಳಿ ಗ್ರಾಮದ ಕಾಫಿ ತೋಟ, ಅರಬಿಕಾ ಕಾಫಿ ತೋಟ ಸಂಪೂರ್ಣವಾಗಿ ಗಿಡಗಳನ್ನು ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಫಿ ಉದುರಿ ಹೋಗಿದೆ. ಗಿಡದಲ್ಲಿ ಕೇವಲ ಕೆಲವು ಕಾಫಿ ಮಾತ್ರ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬರಡಾಗಿರುವಂಥದ್ದು. ಸರ್ಕಾರ ಕಡೆಗಣನೆ ಮಾಡಿದೆ ಅಂತ ಆರೋಪ ಇರುವಂಥದ್ದು. ಕಳೆದ 3 ವರ್ಷದಿಂದ ರೈತರಿಗೆ ಯಾವುದೇ ಬೆಳೆ ಪರಿಹಾರ ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಅತಿವೃಷ್ಟಿ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಇದುವರೆಗೂ ಸಮೀಕ್ಷೆ ಮಾಡಿದ ಸರ್ಕಾರ ಯಾವುದೇ ಪರಿಹಾರ ಕೂಡ ಕೊಡ್ತಾ ಇಲ್ಲ. ಅದರಿಂದ ಕೇಂದ್ರದಿಂದ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಿಯೋಗ ಹೇಳ್ತಾ ಇದೆ. ಮಳೆ ಆರ್ಭಟಕ್ಕೆ ಕಾಫಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚುತ್ತಿದೆ. ಅರೇಬಿಕಾ ಕಾಫಿ ಸಂಪೂರ್ಣವಾಗಿ ಉದುರಿ ಕೇವಲ ಗಿಡ ಮಾತ್ರ ಉಳಿದುಕೊಂಡರೆ ರೊಬೆಸ್ಟಾ ಕಾಫಿ ಕೂಡ ಉದುರಲು ಆರಂಭವಾಗಿದೆ. ಆದರೆ ಈವರೆಗೂ ಸರ್ಕಾರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವರ್ಷ ಅಂತೂ ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ. ಇಲ್ಲಿ 220 ಇಂಚಸ್. ಒಂದು ದಿವಸನೂ ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಹಾಗಾಗಿ ನಮ್ ಕಾಫಿ ನಮ್ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ. ಇದು ಈಗಾಗಲೇ ನೀವು ಕಾಣಿಸ್ತಾ ಇದೆ ತೋಟದಲ್ಲಿ ಯಾವ ತರ ಇದೆ ಅಂತ. ನಾವು ಇದೇ ತರ ಕಂಟಿನ್ಯೂ ಆದ್ರೆ ತೋಟ ಎಲ್ಲ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ವಲಸೆ ಹೋಗ್ಬೇಕಾಗತ್ತೆ. ಇನ್ನು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ನೇತೃತ್ವದ ನಿಯೋಗ ಜಿಲ್ಲೆಯ ವಿವಿಧೆಡೆ ಕಾಫಿ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಲ್ಲ ಕಾಫಿಯಲ್ಲಿ ಕಾಫಿ ಗಿಡದಲ್ಲಿ ಎಲೆಗಳು ಕೂಡ ಉದುರೋಗಿದೆ, ಕಾಫಿ ಕೂಡ ಉದುರೋಗಿದೆ. ಇದು ಕಡಿಮೆ ಅಂತ ಹೇಳಿದ್ರೆ ಇನ್ನೊಂದು 2 ವರ್ಷಕ್ಕೆ ಈ ಗಿಡದಲ್ಲಿ ಕಾಫಿ ಬರೋದಿಲ್ಲ. ಈ ವರ್ಷಕ್ಕೂ ಇಲ್ಲ, ನೆಕ್ಸ್ಟ್ ಇಯರ್ ಇಲ್ಲ, ಮುಂದಿನ ವರ್ಷಕ್ಕೆ ಏನಾದ್ರು ಒಳ್ಳೆ ಮಳೆ ಬಿದ್ದರೆ ಮಾತ್ರ ಬರ್ತದೆ. ಕಾಫಿ ಕೂಡ ಸತ್ತು ಹೋಗುವಂತ ಪರಿಸ್ಥಿತಿ ಇದೆ. ನೋಡಿ, ಆ ಪಾಚಿ ಕಟ್ಟಿರೋದು ನೋಡಿ, ರೆಕ್ಕೆಯಲ್ಲಿ ಕೂಡ ಪಾಚಿ ಕಟ್ಟಿಬಿಟ್ಟಿದೆ. ಕಾಫಿ ಬೆಳೆಗಾರರ ಕೊಡುಗೆ ಬಹಳಷ್ಟು ಇದೆ. ಅದು ರಾಜ್ಯ ಸರ್ಕಾರಕ್ಕೆ ಇರಬಹುದು, ಕೇಂದ್ರ ಸರ್ಕಾರಕ್ಕೂ ಕೊಡುಗೆಗಳು ಬಹಳ ಇದೆ. ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತವೆ. ಕಳೆದ ವರ್ಷ ಇಲ್ಲಿ 130 ಇಂಚು ಆಗಿದೆ ಅಂತ ಹೇಳಿದ್ರೆ ಇವತ್ತು 230 ಇಂಚು ಇಲ್ಲಿ ಆಗಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಬೆಳೆಗಾರರಿಗೆ ಪರಿಹಾರ ನೀಡಲು ಸಾಧ್ಯವಾಗುತ್ತಿಲ್ಲ ಅಂತ ಕೆಜಿ ಬೋಪಯ್ಯ ಗುಡುಗಿದ್ರು. ಗ್ಯಾರಂಟಿ ಅಂತ ಹೇಳೋದು ಬಿಟ್ರೆ ಇಲ್ಲಿ ನಿಜವಾದ ಪರಿಸ್ಥಿತಿಯನ್ನ ಮಾಡೋದಿಲ್ಲ. ಇಷ್ಟು ಮಳೆ ಹೊಡೆದಿದೆ. ಮೇ ತಿಂಗಳಿಂದ ಪ್ರಾರಂಭ ಆಗಿದ್ದು ನಿರಂತರ. ನಿನ್ನೆಯಿಂದ ಸ್ವಲ್ಪ ಗ್ಯಾಪ್ ಅಂತ ಹೇಳಬಹುದು. ಒಂದು ಕಾರ್ಯಪ್ರವೃತ್ತರಾಗಬೇಕಲ್ಲ. ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು ಏನೂ ಇಲ್ಲ. ಜಂಟಿ ಸರ್ವೆ ಮಾಡಬೇಕು ಫಸ್ಟ್. ಇದರ ಎಲ್ಲವನ್ನು ಸರ್ವೆ ಮಾಡಿ ವರದಿ ಕೊಟ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಹಣ ಕೊಡುತ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನಾದರೂ ಸರ್ಕಾರ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಬೆಳೆಗಾರರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಸುರಿದ ಭಾರಿ ಮಳೆ ಅವಾಂತರ ಸೃಷ್ಟಿಸಿದೆ. ಅತಿವೃಷ್ಟಿಯಿಂದಾಗಿ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ನಾಶವಾದವರಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮಳೆಯಿಂದಾಗಿ ಬರಡಾಗಿರುವ ಕಾಫಿ ಗಿಡಗಳು, ಉದರಿ ನೆಲದಲ್ಲಿ ಹರಡಿರುವ ಕಾಫಿ, ಬಿಜೆಪಿ ತಂಡದಿಂದ ಕಾಫಿ ತೋಟಗಳ ವೀಕ್ಷಣೆ. ಕೊಡಗಿನಲ್ಲಿ ಸುರಿದ ಭಾರೀ ಮಳೆ ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಸೋಮಪೇಟೆ ತಾಲೂಕಿನ ನಗರಹಳ್ಳಿ ಗ್ರಾಮದ ಕಾಫಿ ತೋಟ, ಅರಬಿಕಾ ಕಾಫಿ ತೋಟ ಸಂಪೂರ್ಣವಾಗಿ ಗಿಡಗಳನ್ನು ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಫಿ ಉದುರಿ ಹೋಗಿದೆ. ಗಿಡದಲ್ಲಿ ಕೇವಲ ಕೆಲವು ಕಾಫಿ ಮಾತ್ರ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬರಡಾಗಿರುವಂಥದ್ದು. ಸರ್ಕಾರ ಕಡೆಗಣನೆ ಮಾಡಿದೆ ಅಂತ ಆರೋಪ ಇರುವಂಥದ್ದು. ಕಳೆದ 3 ವರ್ಷದಿಂದ ರೈತರಿಗೆ ಯಾವುದೇ ಬೆಳೆ ಪರಿಹಾರ ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಅತಿವೃಷ್ಟಿ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಇದುವರೆಗೂ ಸಮೀಕ್ಷೆ ಮಾಡಿದ ಸರ್ಕಾರ ಯಾವುದೇ ಪರಿಹಾರ ಕೂಡ ಕೊಡ್ತಾ ಇಲ್ಲ. ಅದರಿಂದ ಕೇಂದ್ರದಿಂದ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಿಯೋಗ ಹೇಳ್ತಾ ಇದೆ. ಮಳೆ ಆರ್ಭಟಕ್ಕೆ ಕಾಫಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚುತ್ತಿದೆ. ಅರೇಬಿಕಾ ಕಾಫಿ ಸಂಪೂರ್ಣವಾಗಿ ಉದುರಿ ಕೇವಲ ಗಿಡ ಮಾತ್ರ ಉಳಿದುಕೊಂಡರೆ ರೊಬೆಸ್ಟಾ ಕಾಫಿ ಕೂಡ ಉದುರಲು ಆರಂಭವಾಗಿದೆ. ಆದರೆ ಈವರೆಗೂ ಸರ್ಕಾರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವರ್ಷ ಅಂತೂ ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ. ಇಲ್ಲಿ 220 ಇಂಚಸ್. ಒಂದು ದಿವಸನೂ ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಹಾಗಾಗಿ ನಮ್ ಕಾಫಿ ನಮ್ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ. ಇದು ಈಗಾಗಲೇ ನೀವು ಕಾಣಿಸ್ತಾ ಇದೆ ತೋಟದಲ್ಲಿ ಯಾವ ತರ ಇದೆ ಅಂತ. ನಾವು ಇದೇ ತರ ಕಂಟಿನ್ಯೂ ಆದ್ರೆ ತೋಟ ಎಲ್ಲ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ವಲಸೆ ಹೋಗ್ಬೇಕಾಗತ್ತೆ.
ಇನ್ನು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ನೇತೃತ್ವದ ನಿಯೋಗ ಜಿಲ್ಲೆಯ ವಿವಿಧೆಡೆ ಕಾಫಿ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಲ್ಲ ಕಾಫಿಯಲ್ಲಿ ಕಾಫಿ ಗಿಡದಲ್ಲಿ ಎಲೆಗಳು ಕೂಡ ಉದುರೋಗಿದೆ, ಕಾಫಿ ಕೂಡ ಉದುರೋಗಿದೆ. ಇದು ಕಡಿಮೆ ಅಂತಂದ್ರೆ ಇನ್ನೊಂದು 2 ವರ್ಷಕ್ಕೆ ಈ ಗಿಡದಲ್ಲಿ ಕಾಫಿ ಬರೋದಿಲ್ಲ. ಈ ವರ್ಷಕ್ಕೂ ಇಲ್ಲ, ನೆಕ್ಸ್ಟ್ ಇಯರ್ಗಿಲ್ಲ, ಮುಂದಿನ ವರ್ಷಕ್ಕೆ ಏನಾದ್ರು ಒಳ್ಳೆ ಮಳೆ ಬಿದ್ದರೆ ಮಾತ್ರ ಬರ್ತದೆ. ಕಾಫಿ ಕೂಡ ಸತ್ತು ಹೋಗುವಂತ ಪರಿಸ್ಥಿತಿ ಇದೆ ನೋಡಿ. ಆ ಪಾಚಿ ಕಟ್ಟಿರೋದು ನೋಡಿ, ರೆಕ್ಕೆಯಲ್ಲಿ ಕೂಡ ಪಾಚಿ ಕಟ್ಟಿಬಿಟ್ಟಿದೆ. ಕಾಫಿ ಬೆಳೆಗಾರರ ಕೊಡುಗೆ ಬಹಳಷ್ಟು ಇದೆ. ಅದು ರಾಜ್ಯ ಸರ್ಕಾರಕ್ಕಿರಬಹುದು, ಕೇಂದ್ರ ಸರ್ಕಾರಕ್ಕೂ ಕೊಡುಗೆಗಳು ಬಹಳ ಇದೆ. ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತವೆ. ಕಳೆದ ವರ್ಷ ಇಲ್ಲಿ 130 ಇಂಚು ಆಗಿದೆ ಅಂತ ಹೇಳಿದ್ರೆ ಇವತ್ತು 230 ಇಂಚು ಇಲ್ಲಿ ಆಗಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಬೆಳೆಗಾರರಿಗೆ ಪರಿಹಾರ ನೀಡಲು ಸಾಧ್ಯವಾಗುತ್ತಿಲ್ಲ ಅಂತ ಕೆಜಿ ಬೋಪಯ್ಯ ಗುಡುಗಿದ್ರು. ಗ್ಯಾರಂಟಿ ಅಂತ ಹೇಳೋದು ಬಿಟ್ರೆ ಇಲ್ಲಿ ನಿಜವಾದ ಪರಿಸ್ಥಿತಿಯನ್ನ ಮಾಡೋದಿಲ್ಲ. ಇಷ್ಟು ಮಳೆ ಹೊಡೆದಿದೆ. ಮೇ ತಿಂಗಳಿಂದ ಪ್ರಾರಂಭ ಆಗಿದ್ದು ನಿರಂತರ. ನಿನ್ನೆಯಿಂದ ಸ್ವಲ್ಪ ಗ್ಯಾಪ್ ಅಂತ ಹೇಳಬಹುದು. ಒಂದು ಕಾರ್ಯಪ್ರವೃತ್ತರಾಗಬೇಕಲ್ಲ. ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು ಏನೂ ಇಲ್ಲ, ಜಂಟಿ ಸರ್ವೆ ಮಾಡಬೇಕು ಫಸ್ಟ್. ಎಲ್ಲವನ್ನು ಸರ್ವೆ ಮಾಡಿ ವರದಿ ಕೊಟ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಹಣ ಕೊಡುತ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನಾದರೂ ಸರ್ಕಾರ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಬೆಳೆಗಾರರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಸುರಿದ ಭಾರಿ ಮಳೆ ಅವಾಂತರ ಸೃಷ್ಟಿಸಿದೆ. ಅತಿವೃಷ್ಟಿಯಿಂದಾಗಿ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ನಾಶವಾದವರಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮಳೆಯಿಂದಾಗಿ ಬರಡಾಗಿರುವ ಕಾಫಿ ಗಿಡಗಳು, ಉದರಿ ನೆಲದಲ್ಲಿ ಹರಡಿರುವ ಕಾಫಿ. ಬಿಜೆಪಿ ತಂಡದಿಂದ ಕಾಫಿ ತೋಟಗಳ ವೀಕ್ಷಣೆ. ಕೊಡಗಿನಲ್ಲಿ ಸುರಿದ ಭಾರೀ ಮಳೆ ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಸೋಮಪೇಟೆ ತಾಲೂಕಿನ ನಗರಹಳ್ಳಿ ಗ್ರಾಮದ ಕಾಫಿ ತೋಟ, ಅರಬಿಕಾ ಕಾಫಿ ತೋಟ ಸಂಪೂರ್ಣವಾಗಿ ಗಿಡಗಳನ್ನು ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಫಿ ಉದುರಿ ಹೋಗಿದೆ. ಗಿಡದಲ್ಲಿ ಕೇವಲ ಕೆಲವು ಕಾಫಿ ಮಾತ್ರ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬರಡಾಗಿರುವಂಥದ್ದು. ಸರ್ಕಾರ ಕಡೆಗಣನೆ ಮಾಡಿದೆ ಅಂತ ಆರೋಪ ಇರುವಂಥದ್ದು. ಕಳೆದ 3 ವರ್ಷದಿಂದ ರೈತರಿಗೆ ಯಾವುದೇ ಬೆಳೆ ಪರಿಹಾರ ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಅತಿವೃಷ್ಟಿ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಇದುವರೆಗೂ ಸಮೀಕ್ಷೆ ಮಾಡಿದ ಸರ್ಕಾರ ಯಾವುದೇ ಪರಿಹಾರ ಕೂಡ ಕೊಡ್ತಾ ಇಲ್ಲ. ಅದರಿಂದ ಕೇಂದ್ರದಿಂದ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಿಯೋಗ ಹೇಳ್ತಾ ಇದೆ. ಮಳೆ ಆರ್ಭಟಕ್ಕೆ ಕಾಫಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚುತ್ತಿದೆ. ಅರೇಬಿಕಾ ಕಾಫಿ ಸಂಪೂರ್ಣವಾಗಿ ಉದುರಿ ಕೇವಲ ಗಿಡ ಮಾತ್ರ ಉಳಿದುಕೊಂಡರೆ ರೋಬೆಸ್ಟಾ ಕಾಫಿ ಕೂಡ ಉದುರಲು ಆರಂಭವಾಗಿದೆ. ಆದರೆ ಈವರೆಗೂ ಸರ್ಕಾರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವರ್ಷ ಅಂತೂ ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ. ಇಲ್ಲಿ 220 ಇಂಚಸ್. ಒಂದು ದಿವಸನು ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಹಾಗಾಗಿ ನಮ್ ಕಾಫಿ ನಮ್ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ. ಇದು ಈಗಾಗಲೇ ನೀವು ಕಾಣಿಸ್ತಾ ಇದೆ ತೋಟದಲ್ಲಿ ಯಾವ ತರ ಇದೆ ಅಂತ. ನಾವು ಇದೇ ತರ ಕಂಟಿನ್ಯೂ ಆದ್ರೆ ತೋಟ ಎಲ್ಲ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ವಲಸೆ ಹೋಗ್ಬೇಕಾಗತ್ತೆ. ಇನ್ನು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ನೇತೃತ್ವದ ನಿಯೋಗ ಜಿಲ್ಲೆಯ ವಿವಿಧೆಡೆ ಕಾಫಿ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಲ್ಲ ಕಾಫಿಯಲ್ಲಿ ಕಾಫಿ ಗಿಡದಲ್ಲಿ ಎಲೆಗಳು ಕೂಡ ಉದುರೋಗಿದೆ, ಕಾಫಿ ಕೂಡ ಉದುರೋಗಿದೆ. ಇದು ಕಡಿಮೆ ಅಂತಂದ್ರೆ ಇನ್ನೊಂದು 2 ವರ್ಷಕ್ಕೆ ಈ ಗಿಡದಲ್ಲಿ ಕಾಫಿ ಬರೋದಿಲ್ಲ. ಈ ವರ್ಷಕ್ಕೂ ಇಲ್ಲ, ನೆಕ್ಸ್ಟ್ ಇಯರ್ಗಿಲ್ಲ, ಮುಂದಿನ ವರ್ಷಕ್ಕೆ ಏನಾದ್ರು ಒಳ್ಳೆ ಮಳೆ ಬಿದ್ದರೆ ಮಾತ್ರ ಬರ್ತದೆ. ಕಾಫಿ ಕೂಡ ಸತ್ತು ಹೋಗುವಂತ ಪರಿಸ್ಥಿತಿ ಇದೆ ನೋಡಿ. ಆ ಪಾಚಿ ಕಟ್ಟಿರೋದು ನೋಡಿ, ರೆಕ್ಕೆಯಲ್ಲಿ ಕೂಡ ಪಾಚಿ ಕಟ್ಟಿಬಿಟ್ಟಿದೆ. ಕಾಫಿ ಬೆಳೆಗಾರರ ಕೊಡುಗೆ ಬಹಳಷ್ಟು ಇದೆ. ಅದು ರಾಜ್ಯ ಸರ್ಕಾರಕ್ಕಿರಬಹುದು, ಕೇಂದ್ರ ಸರ್ಕಾರಕ್ಕೂ ಕೊಡುಗೆಗಳು ಬಹಳ ಇದೆ. ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತವೆ. ಕಳೆದ ವರ್ಷ ಇಲ್ಲಿ 130 ಇಂಚು ಆಗಿದೆ ಅಂತ ಹೇಳಿದ್ರೆ ಇವತ್ತು 230 ಇಂಚು ಇಲ್ಲಿ ಆಗಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಬೆಳೆಗಾರರಿಗೆ ಪರಿಹಾರ ನೀಡಲು ಸಾಧ್ಯವಾಗುತ್ತಿಲ್ಲ ಅಂತ ಕೆಜಿ ಬೋಪಯ್ಯ ಗುಡುಗಿದ್ರು. ಗ್ಯಾರಂಟಿ ಅಂತ ಹೇಳೋದು ಬಿಟ್ರೆ ಇಲ್ಲಿ ನಿಜವಾದ ಪರಿಸ್ಥಿತಿಯನ್ನ ಮಾಡೋದಿಲ್ಲ. ಇಷ್ಟು ಮಳೆ ಹೊಡೆದಿದೆ. ಮೇ ತಿಂಗಳಿಂದ ಪ್ರಾರಂಭ ಆಗಿದ್ದು ನಿರಂತರ. ನಿನ್ನೆಯಿಂದ ಸ್ವಲ್ಪ ಗ್ಯಾಪ್ ಅಂತ ಹೇಳಬಹುದು. ಒಂದು ಕಾರ್ಯಪ್ರವೃತ್ತರಾಗಬೇಕಲ್ಲ. ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು ಏನೂ ಇಲ್ಲ, ಜಂಟಿ ಸರ್ವೆ ಮಾಡಬೇಕು ಫಸ್ಟ್. ಎಲ್ಲವನ್ನು ಸರ್ವೆ ಮಾಡಿ ವರದಿ ಕೊಟ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಹಣ ಕೊಡುತ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನಾದರೂ ಸರ್ಕಾರ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಬೆಳೆಗಾರರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.